ಜೀವನ ಬೇಡ, ಎಲ್ಲ ಸುಳ್ಳು ಹೇಳ್ತಾರೆ ಬಾಮ್ಮ, ಏನು ಮಾಡಿಲ್ಲ. ಸುಮ್ನೆ ಕರೆಂಟ್ ಬಿಲ್ ಜಾಸ್ತಿ, ಅಕ್ಕಿ ಬರುತ್ತೆ, ಅದೆಲ್ಲ ಸುಳ್ಳು. ಸುಮ್ನೆ ಅವ್ರು ಬೆಳೆಯಕ್ ಮಾಡ್ಕೊಂಡ್ರು, ಇವಾಗ ತಿರ್ಗಾ ಹಂಗೆ ಸಾಯಿಸ್ತಾ ಇದ್ದಾರೆ. ಎಲ್ಲಾದ್ರಲ್ಲೂ ಜಾಸ್ತಿ ಮಾಡ್ತಾನೆ ಅವರಲ್ಲಮ್ಮ, ಯಾವ್ದ್ರಲ್ಲಿ ಕಮ್ಮಿ ಮಾಡ್ತಾ ಇದ್ದಾರೆ, ಎಲ್ಲ ಒಂದೊಂದಿನ ಎಕ್ಸ್ಕೊಂಬರ್ತಾನೆ ಇದ್ದಾರೆ. ಒಂದ್ ಕಡೆ ಕೊಡ್ತಾರೆ, ಒಂದ್ ಕಡೆ ಕಿತ್ಕೊಂತಾರೆ ಅಷ್ಟೇ. ಬಟ್ ಬಡವ್ರಿಗಂತೂ ಖಂಡಿತ ಹೊಡ್ತಾ ಬೀಳೇಬೇಕು. ನಮಸ್ತೆ ವೀಕ್ಷಕರೇ, ಇಂದಿನಿಂದ ಕರೆಂಟ್ ಬಿಲ್ ಬೆಲೆ ಕೂಡ ಏರಿಕೆ ಮಾಡಿದೆ ಗೌರ್ಮೆಂಟ್. ಹಾಗಾದ್ರೆ ಎಷ್ಟು ಯೂನಿಟ್ಗೆ ಎಷ್ಟು ರೇಟ್ ಜಾಸ್ತಿ ಮಾಡಿದೆ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡ್ತಾ ಇರ್ಬೋದು. ಅಂದ್ರೆ ಒಂದು ಯೂನಿಟ್ಗೆ 30 ಪೈಸೆಯಷ್ಟು ಕರೆಂಟ್ ಬಿಲ್ ಏರಿಕೆಯನ್ನ ಮಾಡೋದ್ರ ಮೂಲಕ ಮುಂದಿನ 3 ವರ್ಷಗಳಲ್ಲಿ ಅಂದ್ರೆ 2025ರಿಂದ 26, 26ರಿಂದ 27 ಹಾಗೆ 27ರಿಂದ 28ರ ತನಕನೂ ಎಷ್ಟೆಷ್ಟು ಯೂನಿಟ್ಗೆ ಎಷ್ಟು ಜಾಸ್ತಿ ಆಗಬೇಕು ಅನ್ನೋದನ್ನ ಕೂಡ ಈಗಾಗಲೇ ಗೌರ್ಮೆಂಟ್ ನಿರ್ಧಾರವನ್ನ ಕೈಗೊಂಡಿದೆ. ಹಾಗಾದ್ರೆ ಎಲ್ಲಾ ಬೆಲೆ ಏರಿಕೆ ನಡುವೆ ಕರೆಂಟ್ ಬಿಲ್ ಕೂಡ ಏರಿಕೆ ಆಗಿರೋದ್ರಿಂದ ಜನರಿಗೆ ಕಷ್ಟ ಆಗ್ಬೋದಾ? ಇದ್ರ ಬಗ್ಗೆ ಜನ ಏನ್ ರಿಯಾಕ್ಷನ್ ಕೊಡ್ತಾರೆ, ಅವರ ಪ್ರತಿಕ್ರಿಯೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಕರೆಂಟ್ ಬಿಲ್ ಮತ್ತೆ ಜಾಸ್ತಿ ಮಾಡಿದ್ದಾರೆ, ಯೂನಿಟ್ಗೆ 30 ಪೈಸೆ. ಒಂದ್ ಕಡೆ ಫ್ರೀ ಕೊಟ್ಟಿದ್ರು, ಈಗ ಜಾಸ್ತಿ ಮಾಡ್ತಿದ್ರೆ ಏನ್ ಅನ್ಸುತ್ತೆ ಜಾಸ್ತಿ ಮಾಡಿ? ಫ್ರೀಗೆ ಏನಿಲ್ಲ, ನಾವು ಎಷ್ಟು ಕಟ್ಬೇಕೋ ಅಷ್ಟೇ ಕಟ್ತಾ ಇದೀವಿ. ಯಾವ್ದು ಫ್ರೀ ಇಲ್ಲಮ್ಮ ನಮ್ಗೆಲ್ಲ. ಎಲ್ಲಿ ವ್ಯಾಪಾರ ಮಾಡ್ತೀವಿ ಕಟ್ತೀವಿ ಅಷ್ಟೇ. ನಮಗೂ ಕಷ್ಟ ಇದೆ, ಜಾಸ್ತಿ ಬಂದರೆ ನಾವು ಹೆಂಗಮ್ಮ ಕಟ್ಟೋಕ್ಕಾಗುತ್ತೆ? ನಾವು ಬೆಳಗ್ಗೆಯಿಂದ ಇಲ್ಲಿ ದುಡ್ದು ಎಲ್ಲ ಬೇರೆ ಇವ್ರಿಗೆ ಕೊಡೋಕ್ಕಾಗುತ್ತೆ ಹೇಳಿ? ನಮಗೂ ಜೀವನ ಬೇಡ, ಎಲ್ಲ ಸುಳ್ಳು ಹೇಳ್ತಾರೆ ಬಾಮ್ಮ, ಏನು ಮಾಡಿಲ್ಲ. ಸುಮ್ಮನೆ ಕರೆಂಟ್ ಬಿಲ್ಲು ಜಾಸ್ತಿ, ಅಕ್ಕಿ ಬರುತ್ತೆ, ಅದೆಲ್ಲ ಸುಳ್ಳು. ಸುಮ್ಮನೆ ಅವ್ರು ಬೆಳೆಯಕ್ಕೆ ಮಾಡ್ಕೊಂಡ್ರು, ಇವಾಗ ತಿರ್ಗಾ ಹಂಗೆ ಸಾಯಿಸ್ತಾ ಇದ್ದಾರೆ ನಮ್ಮನ್ನು ಅಷ್ಟೇ. ಯಾವ ಇನ್ನೂರು ಇಟ್ಟಿಲ್ಲ, ಏನಿಲ್ಲ, ನಾವು ಕಟ್ತಾ ಇಲ್ವಾ? ಅವಾಗಿಂದನೂ ತಿಂಗಳಿಗೆ ಎಷ್ಟು ಬರ್ತೋ ಅಷ್ಟೇ ಬರ್ತಾ ಇರೋದು. ಯಾವ ಕಮ್ಮಿ ಗಿಮ್ಮಿ ಏನು ಬರ್ತಾ ಇಲ್ಲ ನಮಗೆ. ಕಷ್ಟ ಆಗಲ್ವಮ್ಮ ಪಾಪ. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ದುಡಿಯೋರೆಲ್ಲ ಹೆಂಗೆ ಕಟ್ತಾರೆ? ಎಲ್ಲ ಕಳ್ತನ ಮಾಡ್ಕೊಂಬಂದು ಕಟ್ತಾರ? ಯಾವುದು ಇಲ್ಲ ಬಿಡಮ್ಮ, ಎಲ್ಲ ಸುಳ್ಳು. ಒಂದ್ ಕಡೆ ಕರೆಂಟ್ ಬಿಲ್ ಫ್ರೀ ಅಂತಾರೆ, ಇನ್ನೊಂದ್ ಕಡೆ ಕರೆಂಟ್ ಬಿಲ್ ಇವತ್ತು ಮತ್ತೆ ಜಾಸ್ತಿ ಮಾಡಿದ್ದಾರೆ. ಮುಂದಿನ 3 ವರ್ಷಕ್ಕೂ ಎಷ್ಟು ಜಾಸ್ತಿ ಆಗ್ಬೇಕು ಅಂತಾನು ಆಲ್ರೆಡಿ ಆದೇಶ ಹೊರಡಿಸ್ಬಿಟ್ಟಿದ್ದಾರೆ. ಏನ್ ಅನಿಸ್ತಿದೆ? ಇವಾಗ ಇರೋದನ್ನೇ ಕಟ್ಟಾಗ್ತಿಲ್ಲ, ಇನ್ನ ಜಾಸ್ತಿ ಮಾಡ್ಕೊಳೋದ್ರೆ ನಾವು ಲೈಟ್ ಆಫ್ ಮಾಡ್ಬಿಟ್ಟು ಮನೆ ಒಳಗೆ ಕುತ್ಕೋಬೇಕಷ್ಟೇ. ಫಸ್ಟ್ ಒಂದು 6 ತಿಂಗಳು ಜಾಸ್ತಿ ಕೊಟ್ಟರು, ಇದು ನಮ್ಮ ಕಮ್ಮಿ ಮಾಡಿದ್ರು, ಫ್ರೀ ಕೊಟ್ಟರು. ಇವಾಗ ಏನಿಲ್ಲ, ಮತ್ತೆ ಅದೇ ದುಡ್ಡೇ ಕಟ್ತಾ ಇದೀರಿ ನಾವು. 3 ಜನ ಇದ್ದೀರಿ, 1800 ರೂಪಾಯಿ ಕಟ್ತಾ ಇದ್ದೀರಿ. ಎಲ್ಲಿಯವ್ರು ಕಮ್ಮಿ ಮಾಡಿದ್ರು? ಕಮ್ಮಿ ಮಾಡಿಲ್ಲ. ಹೌದು ಮೇಡಮ್, ನಾವು ದುಡಿಯೋ ದುಡ್ಡಿಗೆ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ. ದುಡಿಯೋದೆಲ್ಲ ಅವ್ರಿಗೆ ಕೊಟ್ಕೊಂಬಂದ್ರೆ ನಾವೇನು ಮನೆಗೆ ಎತ್ಕೊಂಡು ಹೋಗೋದು? ತಿಂಗಳ ಗಂಟೆಲ್ಲ ನಾವು ದುಡ್ಕೊಂಡಿದ್ದೀರಿ, ಎಲ್ಲ ಅವ್ರವ್ರಿಗೆ ಕಟ್ಕೊಂಡು ಹೋಗ್ತಾ ಇದ್ದೀರಿ. ಏನಿಲ್ಲ ನಮಗೆ. ಹೌದು ಕಷ್ಟ ಮೇಡಮ್, ತುಂಬ ಕಷ್ಟ ಐತೆ. ಮತ್ತು ಇನ್ನೇನಮ್ಮ, ಲೈಟ್ ಬಿಲ್ ತಿಂಗಳಿಗೋ 2 ತಿಂಗಳಿಗೋ ಏನಾರು ಅಂತ ಮಾಡ್ತಾ ಇರ್ತಾರಲ್ಲ. ಲೈಟ್ ಬಿಲ್ ಇವಾಗ ಕಟ್ಟಬೇಕಲ್ಲ, ಇವಾಗ ಅವ್ರು ಹೇಳ್ದಂಗೆ ನಾವು ಕಟ್ಟಬೇಕಲ್ಲಮ್ಮ. ಜಾಸ್ತಿ ಮಾಡಿದರೆ ನಾವೆಲ್ಲ ಕೇಳಬೇಕಮ್ಮ. ಫ್ರೀ ಕೊಟ್ಟಿದ್ರಲ್ಲ ಎಷ್ಟು ದಿವಸ, ಇವಾಗ ಯಾಕೆ ಹಿಂಗಂತ ಎಲ್ಲಿ ಯಾರು ಬಂದು ಕೇಳೋರು ಇಲ್ಲ, ಮಾಡೋರು ಇಲ್ವೇ? ಅಂದರೆ ಲೈಟ್ ಬಿಲ್ ಎಲ್ಲ ಸುಮ್ಮನೆ ಅವಾಗೆಲ್ಲ ಕೊಟ್ಟಿದ್ರಲ್ಲ, ಇವಾಗ ಯಾಕೆ ಇನ್ನು ಜಾಸ್ತಿ ಮಾಡಿದ್ದೀರಾ ಅಂತ ಕೇಳಬೇಕು. ಹಾಂ ಕೇಳಿ. ಎಲ್ಲದರಲ್ಲೂ ಜಾಸ್ತಿ ಮಾಡ್ತಾನೆ ಅವರಲ್ಲಮ್ಮ, ಯಾವ್ದ್ರಲ್ಲಿ ಕಮ್ಮಿ ಮಾಡ್ತಾ ಇದ್ದಾರೆ, ಎಲ್ಲ ಒಂದೊಂದಿನ ಎಕ್ಸ್ಕೊಂಬರ್ತಾನೆ ಇದ್ದಾರೆ ರೇಟ್. ಹೌದಮ್ಮ. ಕಷ್ಟ ಇದೆ, ಏನ್ ಮಾಡಕ್ಕಾಗತ್ತೆ? ಒಂದ್ ಕಡೆ ಎಲ್ಲಾ ಬೆಲೆ ಏರಿಕೆನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ ಹೊಸ ವರ್ಷದಿಂದ, ಸ್ಟಾರ್ಟ್ ಆದ ದಿನದಿಂದ. ಹೇಗೆ ಅನಿಸ್ತಿದೆ ಇದನ್ನ ನೋಡಿದ್ರೆ? ಇವತ್ತು ಕರೆಂಟ್ ಬಿಲ್ ಬೇರೆ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಯಾರು ಕೇಳೋದು? ನೀವೇ ಕೇಳ್ಬೇಕು, ಪಬ್ಲಿಕ್. ನಾವು ಒಬ್ರು ಹೋಗಿ ಕೇಳಿದ್ರೆ ಬರ್ತಾರಾ? ಯಾರು ಬರಲ್ಲ. ಸುಮ್ಮನೆ ನಾವು ಕಿತ್ಕೊಬೇಕು ಅಷ್ಟೇ ನಿಂತ್ಕೊಂಡು. ಅದಕ್ಕೆ ಆ ಥರ ಅನೈಬರಾಗಿದೆ, ಏನು ಮಾಡೋಕ್ಕಾಗಲ್ಲ. ಈ ಕಡೆ MLA ಹೇಳ್ಬೋದಾ, MP ಹೇಳ್ಬೋದು, ಯಾರು ಹೇಳೋಕ್ಕಾಗಲ್ಲ. ಕೇಳಿದ್ರೆ ಲೀಡ್ರ್ಗಳಂತೆ, ಒಳ್ಳೆ ಲೀಡ್ರ್ಗಳು, ಅವ್ರು ಮಾತ್ರ ಚೆನ್ನಾಗಿರ್ತಾರೆ. ಬಾಡ್ರಿ ಹೆಂಗಾದ್ರೂ ಹೋಗ್ಲಿ, ಜಾಸ್ತಿ ಮಾಡಿ ತರ್ತಾ ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮಂಥವ್ರು ಇನ್ನೊಂದು 20 ಜನ ಕೇಳಬೇಕು. ಅಂದರೆ ಬಿಟ್ಟು ನಾವು ಒಬ್ಬರೆಲ್ಲ ಕೇಳೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಕರೆಂಟ್ ಬಿಲ್ ಜಾಸ್ತಿ ಆಗಿರೋದ್ರಿಂದ ಕಷ್ಟ ಅನ್ಸುತ್ತಾ? ಯಾಕಂದ್ರೆ ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ, ಅದ್ರ ಜೊತೆ ಈ ಕರೆಂಟ್ ಬಿಲ್ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಕಷ್ಟ ಆಗುತ್ತೆ ಮೇಡಮ್, ಕಷ್ಟ ಆಗುತ್ತೆ. ಅವ್ರು ಫ್ರೀ ಕೊಟ್ಟಿದ್ದೀವಿ, ಅದೇ ಒಂದ್ ಕಡೆ ಕೊಡ್ತಾರೆ, ಒಂದ್ ಕಡೆ ಕಿತ್ಕೊಂತಾರೆ ಅಷ್ಟೇ. ಎಲ್ರಿಗೂ ಕಷ್ಟ ಆಗುತ್ತೆ. ಅದು ಮನೆಗೆ ಈಗಲೂ ಕರೆಂಟ್ ಬಿಲ್ ಏನಾದ್ರು ಬರ್ತಾ ಇದೆಯಾ ಅಥವಾ ಫ್ರೀ ಆಗಿದೆಯಾ ಮೇಡಮ್? ಇಲ್ಲ, ಬರ್ತಾ ಇದೆ ಮೇಡಮ್. ಬರ್ತಾ ಇದೆ. ಮತ್ತೆ ಈಗ ಜಾಸ್ತಿ ಮಾಡಿರೋದ್ರಿಂದ ಇದು ಆಡ್ ಆನ್ ಆಗುತ್ತೆ, ಏನ್ ಅನ್ಸುತ್ತೆ? ಕಷ್ಟ ಆಗುತ್ತೆ ಮೇಡಮ್, ಎಲ್ಲಾ ಬೆಲೆಗಳು ಜಾಸ್ತಿ ಆಗಿದೆಯಲ್ಲ. ಮತ್ತೆ ಈ ಕರೆಂಟ್ ಬಿಲ್ ಕಷ್ಟ ಆಗುತ್ತೆ. ಹೌದು, ಕಷ್ಟ ಆಗುತ್ತೆ. ಹೌದು. ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳ್ತೀವಿ ಮೇಡಮ್, ಫ್ರೀ ಕೊಡೋದೆಲ್ಲ ನಿಲ್ಲಿಸಬೇಕು, ಮತ್ತೆ ಬೆಲೆಗಳು ಕಮ್ಮಿ ಮಾಡ್ಬೇಕಷ್ಟೇ. ಅಂದ್ರೆ ಫ್ರೀನೂ ಬೇಡ, ಈ ಬೆಲೆ ಏರಿಕೆನೂ ಬೇಡ. ಹೌದು,
ಯಾಕಂದ್ರೆ ಒಂದ್ ಕಡೆ 200 ಯೂನಿಟ್ ಫ್ರೀಯಾಗಿ ಕೊಡ್ತಾರೆ, ಹೌದು. ಇನ್ನೊಂದ್ ಕಡೆ ಏನೋ ಒಂದ್ 30 ಪೈಸೆ ಜಾಸ್ತಿ ಮಾಡಿದ್ದಾರೆ ಅಂತ. ಹಾ. ಏನ್ ಲೆಕ್ಕಕ್ಕೆ ಬೇಡ ತಗೊಳ್ಳೋದು ಏನ್ ಜಾಸ್ತಿ ಅಲ್ಲ, ಈಗ ಫ್ರೀ ಇರೋರ್ಗಾದ್ರೆ ಪರವಾಗಿಲ್ಲ, ಈ ಕಮರ್ಷಿಯಲ್ ಈ ತರ ಮಾಡಿದವ್ರಿಗೆ ಅದು ಕಷ್ಟ ಆಗೇ ಆಗುತ್ತಲ್ವಾ ಮೇಡಮ್? ಹೌದು ಎಲ್ಲಾ ಬೆಲೆ ಏರಿಕೆ ನಡುವೆ ಈ ಬೆಲೆ ಏರಿಕೆ ಒಂದು ಹೊಡೆತ ಬೀಳುತ್ತದೆ. ಹೌದು, ಖಂಡಿತ. ಈ ಬಡವರು ಅಂತಂದ್ರೆ ಅವ್ರು ಕೂಲಿ ಕೆಲಸ ಮಾಡ್ಕೊಂಡು ದಿನ ಕೆಲಸ ಮಾಡ್ಕೊಂಡಿರೋರಿಗೆ ಖಂಡಿತ ಹೊಡೆತ ಬೀಳುತ್ತೆ ಮೇಡಮ್. ಕಷ್ಟ ಆಗುತ್ತೆ. ಹೌದು, ಖಂಡಿತ ಕಷ್ಟ. ಏನ್ ಹೇಳಕ್ ಇಷ್ಟಪಡ್ತೀರಾ ಗೌರ್ಮೆಂಟ್ಗೆ? ಗೌರ್ಮೆಂಟ್ಗೆ ಏನು ಹೇಳೋದು, ನಾವು ಅಷ್ಟು ದೊಡ್ಡವರಲ್ಲ ಮೇಡಮ್. ಒಟ್ಟಿನಲ್ಲಿ ಅವ್ರು ಏನೇ ಮಾಡಿದ್ರು ಈ ಬಡವ್ರು ನೋಡ್ಕೊಂಡು ಅವ್ರಿಗೆ ಇದು ಮಾಡ್ಬೇಕಷ್ಟೇ ಹೊರತಾಗ ಅವ್ರಿಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಬಟ್ ಬಡವ್ರಿಗಂತೂ ಖಂಡಿತ ಹೊಡೆತ ಬೀಳುತ್ತೆ. ಬಡವರಿಗೆ ಹೊಡೆತ ಬೀಳುತ್ತೆ. ಹೌದು. ಯಾವ್ದೇ ನಿರ್ಧಾರ ತಗೊಳ್ಳೋ ಮುಂಚೆ ಒಂದ್ಸಲ ಹೌದು, ಯೋಚನೆ ಮಾಡಿ ತಗೋಬೇಕಷ್ಟೆ. ಕರೆಂಟ್ ಬಿಲ್ ಜಾಸ್ತಿ ಮಾಡಿರೋದ್ರಿಂದ ಏನಾದ್ರೂ ಕಷ್ಟ ಅನ್ಸುತ್ತೆ ಜನಸಾಮಾನ್ಯರಿಗೆ? ತುಂಬ ಹೌದು, ಕಷ್ಟ ಅನ್ಸುತ್ತೆ. ಯಾವ ರೀತಿಯ ಕಷ್ಟ ಆಗ್ಬೋದು? ಯಾಕಂತಂದ್ರೆ 200 ಯೂನಿಟ್ ಫ್ರೀ ಕೊಡ್ತಾ ಇದಾರೆ ಹೌದು ಮನೆಗೆ, ಹೌದು. ಇನ್ನೊಂದ್ ಕಡೆ ಏನೋ 30 ಪೈಸೆ ಜಾಸ್ತಿ ಮಾಡಿದ್ದಾರೆ. ಇದು ಅಷ್ಟೊಂದು ಹೊಡೆತ ಬೀಳುತ್ತೆ ಅನ್ಸುತ್ತಾ? ಈ ಸದ್ಯದ ಮಟ್ಟಿಗೆ ಏನು ಹಂಗೆ ಅನ್ಸಲ್ಲ. ಅದು ಬರ್ತಾ ಬರ್ತಾ ಅದು ಪ್ರತಿಯೊಬ್ಬರು ಕಾಮನ್ ಮನುಷ್ಯನಿಗೆ ಅದು ಹೊಡೆತ ಬಿದ್ದೇ ಬೀಳುತ್ತೆ. ಈ ಖಂಡಿತ ಬೀಳುತ್ತೆ. ಎಲ್ಲಾ ಬೆಲೆ ಏರಿಕೆ ನಡುವೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಮತ್ತೆ ಎಲ್ಲಾ ಬೆಲೆ ಏರಿಕೆನೂ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಏನ್ ಹೇಳ್ತೀರಾ ಗೌರ್ಮೆಂಟ್ಗೆ? ಏನು ಹೇಳೋದು, ಸ್ಟಾರ್ಟಿಂಗಲ್ಲೇ ಅವ್ರು ಹೇಳೋದು ಬೇರೆ, ಈಗ ಅವ್ರು ಮಾಡ್ತಾ ಇರೋದನ್ನು ಬೇರೆ. ಇದರಿಂದ ಸಾಮಾನ್ಯ ಪ್ರಜೆಗೂ ಅದು ಖಂಡಿತ ಈಗ ಅಷ್ಟು ಅರ್ಥ ಆಗಲ್ಲ. ಬರ್ಬರ್ತಾ ಅದು ಹೊರೆ ಆಗುತ್ತೆ. ಆದರೆ ಅವ್ರು ಜಾಸ್ತಿ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಿಗೆ ಬಂದಾಗ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಅದು ಬರ್ಬರ್ತಾ ಸಾಮಾನ್ಯ ಮನುಷ್ಯರಿಗೆ ಅದು ಹೊರೆ ಆಗುತ್ತೆ. ಆದರೆ ಜನಪ್ರತಿನಿಧಿಗಳು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಟ್ನಲ್ಲಿ ಇದನ್ನ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಂಡು ನಿರ್ಧಾರ ತಗೋಬೇಕು ಅಂತ ಹೇಳಿ. ಖಂಡಿತ ಖಂಡಿತ ಖಂಡಿತ. ಗೌರ್ಮೆಂಟ್ ಇವತ್ತಿಂದ ಕರೆಂಟ್ ಬಿಲ್ ನ ಜಾಸ್ತಿ ಮಾಡಿ, ಸರಿ, ಇದರಿಂದ ಜನರಿಗೆ ಕಷ್ಟ ಆಗುತ್ತಾ ಆಗಲ್ವಾ? ಆಗುತ್ತೆ. ಯಾವ ರೀತಿಯ ಕಷ್ಟ ಆಗುತ್ತೆ? ಹೌದು ಮೇಡಮ್, ಇವಾಗ ನಾರ್ಮಲ್ 200 ಯೂನಿಟ್ಸ್ ಫ್ರೀ ಇದೆ. ಬಟ್ ಅದು ಕಂಟಿನ್ಯೂ ಆಗುತ್ತಾ ಇಲ್ಲೋ ಅದು ಗೊತ್ತಿಲ್ಲ. ಅದು ನೋಡ್ಬೇಕು ಅದೇನು ಕಂಟಿನ್ಯೂ ಆಗುತ್ತಾ. ಪ್ಲಸ್ ಇವಾಗ ಜಾಸ್ತಿ ಮಾಡಿದ್ಮೇಲೆ ನಾರ್ಮಲ್ ಮಿಡಿಲ್ ಕ್ಲಾಸು ಲೋವರ್ ಕ್ಲಾಸ್ಗೆಲ್ಲ ಡೆಫಿನೆಟಾಗಿ ಅಫೆಕ್ಟ್ ಆಗುತ್ತೆ. ಬಟ್ ಯಾರ್ಯಾರಿಗೆ ಬಿಲೋ 200 ಯೂನಿಟ್ ಒಳಗಡೆ ಬರುತ್ತೆ ಅವ್ರಿಗೇನಂತದ್ದು ಅಫೆಕ್ಟ್ ಆಗೋದಿಲ್ಲ. ಯಾರಿಗೆ ಮೀಡಿಯಮಲ್ಲಿ ಬರ್ತಾ ಇದೆಯಲ್ಲ ಅವರಿಗೆ ಬಿಲ್ ಜಾಸ್ತಿ ಬರುತ್ತೆ. ಸಮಸ್ಯೆ ಆಗಲ್ಲ ಅಂತೀರಾ? ಇಷ್ಟಿನ ಫ್ರೀಯಾಗಿ ನಾವು ತಗೊಂಡಿದೀವಿ ಅಂದಮೇಲೆ ಪೇ ಮಾಡಲೇಬೇಕು. ಒಂದ್ ಕಡೆ ಬೆಲೆ ಜಾಸ್ತಿ ಆದ್ರೂ ಓಕೆ. ಅಂದ್ರೆ ಇದು ಎಷ್ಟು ಬೇಕು ಅಷ್ಟು ಆಗಬೇಕು. ಇವಾಗ 50 ರುಪೀಸ್ ಇರೋದು 150 ಮಾಡಿದ್ರೆ ಕಟ್ಟಕ್ಕಾಗಲ್ಲ. 175 ಮಾಡಿದ್ರೆ ಏನೋ ಟ್ರೈ ಮಾಡ್ಬೋದು, ಕಟ್ತಾರೆ. ಕರೆಂಟ್ ಬಿಲ್ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಕಷ್ಟ ಆಗುತ್ತೆ ಆಗಲ್ಲ? ನನ್ನ ಪ್ರಕಾರ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದರೆ ಸ್ವಲ್ಪ ಹೈಯರಾಗು ಇದ್ದಾರೆ, ಲೋ ಅಲ್ಲೂ ಇದ್ದಾರೆ. ನಾವೆಲ್ಲನೂ ಒಂದೇ ಥರ ನೋಡಬೇಕು. ಇವಾಗ ಇರೋರೇನ ಕಟ್ಬಿಡ್ತಾರೆ, ಇಲ್ದಾರ ಏನು ಮಾಡ್ಬೋದು. ಇವಾಗ ನಮ್ಗೆ ಅಂದಾಜು ಒಂದು 300 ಇಲ್ಲ ಒಂದು 500 ಹಂಗೆ ಬರ್ಬೋದು. ಅದನ್ನ ಮೀರಿ ಬರ್ತೈತೆ. ನಾವು ಇಲ್ಲಿ ಇಷ್ಟಿಗೆ ಅಂತ ಇದು ಮಾಡ್ಕೊಂಡಿರ್ತೀವಿ. ಅದನ್ನ ಮೀರಿ ಬಂದಾಗ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ. ಮತ್ತು ಈ ಮಾಮೂಲಿ ಇವಾಗ ಅಂಗಡಿಗಳು ಅದಕ್ಕೆ ಇನ್ನೂ ತುಂಬಾ ಜಾಸ್ತಿ ಆಗ್ತೈತೆ. ಅವ್ರಿಗೆ ಇವಾಗೇ ಜಾಸ್ತಿ ಮಾಡವ್ರೆ, ಅವ್ರದ್ದು ಇನ್ನೂ ಜಾಸ್ತಿ ಆಗ್ತೈತೆ. ಇವಾಗ ಹಂಗೆ ಹೇಳೋಕೆ ನಾವು ಒಂದು ಸಣ್ಣದೊಂದು ಸ್ಮಾಲ್ ಗೋಡನ್ ಇರ್ಬೋದು, ಅದರಲ್ಲಿ ನೋಡೋಕೆ ನಮ್ಗೆ ಇನ್ನೂ ತುಂಬ ಜಾಸ್ತಿ ಆಗ್ತೈತೆ. ಇದನ್ನು ಹೇಳ್ಬೋದು. ನಾವು ತಗೊಂಡಿದೀವಿ ಅಂದಮೇಲೆ ಇದನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಇವಾಗ ನೀವು ಮಾತಾಡೋದ್ರಿಂದ ಕಡಿಮೆ ಆಗಲ್ಲ ಅಲ್ವಾ? ಅವ್ರು ಏನು ಮಾಡಬೇಕು ಅದೇ ಮಾಡೋದು. ಎಕ್ಸೆಪ್ಟ್ ಮಾಡಿ ಜನ ಬೆಲೆ ಏರಿಕೆನೂ ಎಕ್ಸೆಪ್ಟ್ ಮಾಡಬೇಕು. ಬೇರೆ ಆಪ್ಷನ್ ಇಲ್ಲ. ಇವಾಗ ನಾನು ಹೇಳಿದ್ರೆ ಇವಾಗ ಕಡಿಮೆ ಮಾಡಿಬಿಡ್ತಾರಾ? ಇಲ್ಲ ಅಲ್ವಾ? ಅವ್ರು ಇವಾಗ ನಮಗೆ ಫ್ರೀ ಇಷ್ಟಿನ ಫ್ರೀ ಇತ್ತು, 2 ವರ್ಷ ಫ್ರೀ ಇತ್ತು, ನಾವು ತಗೊಂಡಿದ್ದೀವಿ. ಇವಾಗ ಮಾಡಿದರೆ ನಾವು ತಗೊಳ್ಳೇಬೇಕು ಅದನ್ನು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಒಂದೊಂದು ಯೂನಿಟ್ಗೂ ರೇಟ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಜನ ಭಾರಿ ಸಂಕಷ್ಟಕ್ಕೆ ಒಳಗಾಗ್ತಿದ್ದಾರೆ. ಯಾಕಂತಂದ್ರೆ ಕರೆಂಟ್ ಬಿಲ್ ಮಾತ್ರ ಅಲ್ಲ, ಹೊಸ ವರ್ಷ ಆರಂಭವಾದ ದಿನದಿಂದ ಬೇರೆ ಬೇರೆ ಬೆಲೆ ಏರಿಕೆಗಳು ಜಾಸ್ತಿ ಆಗಿರೋದ್ರಿಂದ ಜನರ ಮೇಲೆ ಪದೇ ಪದೇ ಈ ಬೆಲೆ ಏರಿಕೆ ಹೊಡೆತ ಅನ್ನೋದು ಬೀಳ್ತಾನೆ ಇದೆ. ಇದರ ಮಧ್ಯೆ ಕರೆಂಟ್ ಬಿಲ್ ಕೂಡ ಏರಿಕೆ ಮಾಡಿರೋದ್ರಿಂದ ಜನ ಒಂದು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂತಂದ್ರೆ ಒಂದು ರೀತಿಯಲ್ಲಿ ಗ್ಯಾರಂಟಿ ಹೆಸರಲ್ಲಿ ಫ್ರೀ ಕರೆಂಟ್ ಅನ್ನ ಕೊಡ್ತೀವಿ, ವಿದ್ಯುತ್ ಅನ್ನ ನೀಡ್ತೀವಿ ಅನ್ನುವಂತಹ ಭರವಸೆ ಗೌರ್ಮೆಂಟ್ ನೀಡಿತ್ತು. ಒಂದಿಷ್ಟು ದಿನಗಳ ಕಾಲ ಅದನ್ನ ಫ್ರೀಯಾಗಿ ಕೂಡ ಕೊಟ್ಟಿದ್ರು 200 ಯೂನಿಟ್. ಆದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡೋದ್ರ ಮೂಲಕ ನಮ್ಮ ಏನು ಬೇರೆ ಬೇರೆ ಬಿಸ್ನೆಸ್ಗಳನ್ನ ಮಾಡ್ತಿರ್ತಾರೆ ಅಥವಾ ಹೋಟೆಲ್ಗಳನ್ನ ಏನು ಅವಲಂಬಿಸಿರ್ತಾರೆ ಅಥವಾ ಉದ್ಯಮದಾರರಿಗೆ ಇದರಿಂದ ಸಾಕಷ್ಟು ಹೊಡೆತ ಬೀಳುತ್ತೆ. ಇದರಿಂದ ಏನು ಗೌರ್ಮೆಂಟ್ ಫ್ರೀ ಕೊಟ್ಟ ಹಾಗೆ ಮಾಡಿ ಜನರಿಂದ ಲೂಟಿ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಸಾರ್ವಜನಿಕರು ಹೊರ ಹಾಕ್ತಿದ್ದಾರೆ. ಹಾಗೇನೆ ಇನ್ನೊಂದಿಷ್ಟು ಜನ ಹೇಗೂ ನಮಗೆ ಫ್ರೀ ಕರೆಂಟ್ ಕೊಟ್ಟಾಗ ನಾವು ಹೇಗೆ ಎಕ್ಸೆಪ್ಟ್ ಮಾಡಿದ್ವೋ ಬೆಲೆ ಏರಿಕೆ ಕೂಡ ಹಾಗೆ ಎಕ್ಸೆಪ್ಟ್ ಮಾಡಬೇಕು ಅನ್ನುವಂಥದ್ದು ಇನ್ನೊಂದಿಷ್ಟು ಜನರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.